ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆ ಇವತ್ತು. ಹೀಗಾಗಿ ಮನಬಿಚ್ಚಿ ನೀವು ಮಾತನಾಡುವಂಥ ಸಂದರ್ಭ ಮತ್ತು ಯಾವುದೇ ವಿಷಯದ ಚೌಕಟ್ಟನ್ನು ಇಟ್ಕೋಬೇಕಾಗಿಲ್ಲ. ಇವತ್ತು ನರೇಂದ್ರ ಮೋದಿ ಅವರು ಮೂಡಿಸುವಂಥ ಕೌತುಕಗಳ ಬಗ್ಗೆ ಹೇಳ್ತೀನಿ ಮತ್ತು ನರೇಂದ್ರ ಮೋದಿ ಅವರಿಂದ ಕೆಲಸವನ್ನು ಹೆಂಗೆ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ನೋಡಿ ಈಗ ನಾಳೆಯಿಂದ ಸಂಸತ್ ಅಧಿವೇಶನ ಶುರುವಾಗುತ್ತೆ. ಶುರುವಾದಾಗ ನಾವು ಇಷ್ಟು ದಿವಸದಿಂದ ಕತೆ ಹೇಳ್ಕೊಂಬಂದದ್ದೇನು, ನರೇಂದ್ರ ಮೋದಿ ಅವರು ಈ ಬಾರಿ 2/3 ಮೆಜಾರಿಟಿ ಇಟ್ಕೊಂಡು 3 ಪ್ರಮುಖವಾದ ಬಿಲ್ಗಳನ್ನು ಪಾಸ್ ಮಾಡಿಸ್ತಾರೆ. ಅದಕ್ಕಾಗಿ ಅಮಿತ್ ಶಾ ಅಹರ್ನಿಶಿ ಹೋರಾಟ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಿಂದ ಹೈಜಾಕ್ ಮಾಡಲಾಯಿತು ಸಂಸತ್ ಸದಸ್ಯರನ್ನು. ಏಕನಾಥ್ ಶಿಂದೆ ಬಣಕ್ಕೆ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದವನ್ನು ಕರ್ಕೊಂಬರಲಾಯಿತು. ಎಲ್ಲ ಆಗಿದ್ದು ನಿಜ. ಆದರೆ ಅವರ ಉದ್ದೇಶ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರಿಸೋದು, ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ 33% ಸೀಟ್ಗಳನ್ನು ರಿಸರ್ವ್ ಮಾಡೋದು ಮತ್ತು ಡಿಲಿಮಿಟೇಷನ್, ಕ್ಷೇತ್ರ ಪುನರ್ವಿಂಗಡಣೆ, ಈ ರೀತಿಯಾದಂಥ ಮಹತ್ವದ ನಿರ್ಣಯಗಳನ್ನು ಈ ಬಾರಿಯ ಲೋಕಸಭೆಯಲ್ಲಿ ಕೈಗೊಳ್ಳಲಾಗತ್ತೆ ಅನ್ನುವಂಥ ವರ್ತಮಾನ ಇತ್ತು. ಅದಕ್ಕೆ ತಕ್ಕಾಗಿ ಇಡೀ ದೇಶದ ಎಲ್ಲ ಚಾನಲ್ಗಳು ಕೂಡ ಅದರ ಬಗ್ಗೆ ಚರ್ಚೆ ಮಾಡಿದರು. ಈಗ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಆ ಪಟ್ಟಿಯಲ್ಲಿ ಅಪ್ಪಿತಪ್ಪಿ ಯಾವ ವಿಚಾರಗಳೇ ಇಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಭಾಳ ಪ್ರಮುಖವಾದಂಥ ಒಂದು ವಿಧೇಯಕವನ್ನು ಮಂಡನೆ ಮಾಡೋದಿತ್ತು. ಅದೇನಪ್ಪ ಅಂತಂದರೆ, ಮುಖ್ಯಮಂತ್ರಿ ಇರಬಹುದು, ಪ್ರಧಾನಮಂತ್ರಿ ಇರಬಹುದು, ಮಂತ್ರಿ ಇರ್ಬೋದು, ಸತತವಾಗಿ 30 ದಿವಸಗಳ ಕಾಲ ಆತ ಕಾರಾಗೃಹದಲ್ಲಿ ಇದ್ದದ್ದೇ ಆದರೆ ಆತನ ಸ್ಥಾನ ಆಟೋಮೆಟಿಕ್ಕಾಗಿ ಪದಚ್ಯುತಗೊಳ್ಳಬೇಕಾತ, ಯಾವುದೇ ರಾಜೀನಾಮೆ ಕೊಡಬೇಕಾಗಿಲ್ಲ ಅಂತ ಒಂದು ಪ್ರಮುಖವಾದ ನಿರ್ಣಯವನ್ನು ಕೈಗೊಳ್ಳೋದಿತ್ತು. ಅಂಥ ಒಂದು ಮಸೂದೆಯನ್ನು ಮಂಡಿಸೋದಿತ್ತು. ಇವು ಯಾವ ಲಿಸ್ಟಲ್ಲೇ ಇಲ್ವಲ್ರಿ. ಅಂದರೆ ಜನರ ಆಲೋಚನಾ ಶೈಲಿಯೇ ಬೇರೆ, ವಿಶ್ಲೇಷಕರ ಧೋರಣೆಯ ಮನಸ್ಥಿತಿ, ಅವ್ರು ಏನು ಅಂದ್ಕೊಂಡಿರ್ತಾರೆ, ಆ ಸಂಭಾವ್ಯ ಏನೇನು ಆಗ್ಬೋದು ಅಂತ ಅಂದ್ಕೊಂಡಿರ್ತಾರೋ ಆ ಊಹೆಯೇ ಬೇರೆ, ನರೇಂದ್ರ ಮೋದಿ ಮಾಡೋದೇ ಬೇರೆ. ಹಾಗಾದರೆ ನರೇಂದ್ರ ಮೋದಿ ಈ ಬಾರಿ ಯಾವ ಬಿಲ್ಗಳನ್ನು ತರ್ತಾ ಇದ್ದಾರೆ? ಈ ಬಾರಿ ಬರ್ತಾ ಇರುವಂಥ ಮುಂಗಾರು ಅಧಿವೇಶನ ಭಾಳ ಪ್ರಮುಖವಾದದ್ದು. ಅದರಲ್ಲಿ ಒಳ್ಳೆಯ ಶಾಸನ ಕಾರ್ಯಸೂಚಿಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಲೆಜಿಸ್ಲೇಚರ್ ಅಜೆಂಡಾ ಅಂತ ಕರೀತಾರೆ. ಅದ್ರ ಬಗ್ಗೆ ಕಿರಣ್ ರಿಜಿಜು ಅವರು ನಿನ್ನೆ ಮಾಹಿತಿಯನ್ನು ಕೊಟ್ಟರು. FCRA ಅಮೆಂಡ್ಮೆಂಟ್ ಮಾಡಲಾಗತ್ತೆ 2026. ವಿದೇಶದಿಂದ ಬರುವ ದುಡ್ಡು ಎಲ್ಲಿಂದ ಬಂತು ಮತ್ತು ಎಲ್ಲಿಗೆ ಹೋಯಿತು, ಅದನ್ನು ಯಾವುದಕ್ಕೆ ಬಳಸಲಾಗಿದೆ. ಸ್ವಾಭಾವಿಕ, ಯಾವುದೋ ಬೇರೆ ದೇಶದಿಂದ ದುಡ್ಡು ನಮ್ಮ ದೇಶಕ್ಕೆ ಬಂದಾಗ ಆ ದುಡ್ಡನ್ನು ದೇಶದ ಯಾವುದೋ ಗಂಡಾಂತರಕಾರಿ ಕೆಲಸಕ್ಕೆ ಬಳಸಬಾರ್ದು, ಅದ್ರ ಬಗ್ಗೆ ಲೆಕ್ಕಾಚಾರ ಇರಬೇಕು ಅನ್ನುವಂಥ ಒಂದು ಬಿಲ್ಲನ್ನು ಈಗಾಗಲೇ ಇದನ್ನು ಇಂಪ್ಲಿಮೆಂಟ್ ಮಾಡಿ ಆಗೋಗಿದೆ. ಕಾಯ್ದೆ ಪ್ರಕಾರ ಈಗ ಅದಾಗಬೇಕಾಗಿದ್ದು ಆ ವಿಧೇಯಕ ಮಂಡನೆಯನ್ನು ಮಾಡಿ ಅದು ತಿದ್ದುಪಡಿಯನ್ನು ಮಾಡ್ತಾರೆ. ಅದರ ಜೊತೆ ಈ UGC, EIT, CTC, CTE, NCTE ಇದಾವಲ್ಲ, ಇವನು ಒಂದೇ ಇದರ ಛತ್ರಿ ಅಡಿ ತರಬೇಕು, ಒಂದೇ ಅಂಬ್ರಲಾದ ಅಡಿ ತರಬೇಕು, ಒಂದೇ ಡೈರೆಕ್ಟರೇಟ್ ಇರಬೇಕು, ಅದಕ್ಕೆ ಬೇರೆ 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 ಇರಬಾರ್ದು ಅನ್ನೋದು ಭಾಳ ಪ್ರಮುಖವಾದಂಥದ್ದು, ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು, ಪವರ್ಫುಲ್ ಆದಂಥದ್ದು. ಇದನ್ನು ಈ ಬಾರಿ ಜಾರಿಗೆ ತರ್ತಾ ಇದ್ದಾರೆ. ಆಮೇಲೆ ಆದಾಯ ತೆರಿಗೆ ಬಗ್ಗೆ ತಿದ್ದುಪಡಿಯನ್ನು ತರ್ತಾ ಇದ್ದಾರೆ. ಜನನ ಹಾಗೂ ಮರಣದ ನೋಂದಣಿಯ ಬಗ್ಗೆ ಸರಳಗೊಳಿಸುವ ಮತ್ತು ಜನರಿಗೆ ಅದರಿಂದ ಅನುಕೂಲ ಆಗುವಂಥ ತಿದ್ದುಪಡಿಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಭಾಳ ಮುಖ್ಯವಾಗಿ ರಾಷ್ಟ್ರೀಯ ಗೌರವಕ್ಕೆ ಅವಹೇಳನ ಆಗಲಾರ್ದ ಹಾಗೆ ಒಂದು ತಿದ್ದುಪಡಿಯನ್ನು, ವಿಧೇಯಕವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಅಂದರೆ ಈಗೇನಾಗೋದು, ಇಷ್ಟ ಬಂದರೆ ಹೇಳೋದು, ಒಂದೇ ಮಾತ್ರ ಮಿಲ್ಲರ್ ಹೇಳೋಂಗೇ ಇಲ್ಲ, ಹೇಳಿದ್ರು 2 ಸ್ಟ್ಯಾಂಜೆ ಹೇಳೋದು, ಮುಂದೆ ಹೇಳೋಂಗೇ ಇಲ್ಲ, ಹಂಗಿಲ್ಲ, ಸಂಪೂರ್ಣವಾಗಿ ಹೇಳೋದು. ಹೇಳದೆ ಹೋದರೆ ಗೌರವ ಚ್ಯುತಿ ಆಗಿದೆ ಅಂಥೇಳಿ, ರಾಷ್ಟ್ರೀಯ ಗೌರವಕ್ಕೆ ಚ್ಯುತಿ ಆಗಿದೆ ಅಂತ ಅವರ ದಂಡಾರ್ಹ ಅಪರಾಧ ಆಗ್ಬೋದು, ಜೈಲು ವಾಸನೂ ಆಗ್ಬೋದು ಅಂತ ಒಂದು ಬಿಲ್ಲನ್ನು ಪಾಸ್ ಮಾಡಿಸ್ತಾ ಇದ್ದಾರೆ. ಜೊತೆಗೆ MSME ತಿದ್ದುಪಡಿ ಮಾಡ್ತಾ ಇದ್ದಾರೆ. ಇದು ವಿಷಯ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಹೇಳಿದೆ. ಇವೆಲ್ಲ ಪಾಲಿಸಿ ಮ್ಯಾಟ್ರ್ಗಳಿಂದ ನಮ್ಮ ಬದುಕಿನಲ್ಲಿ ತಕ್ಷಣದಲ್ಲಿ ಯಾವುದೇ ಬದಲಾವಣೆ ಆಗುವಂಥದ್ದು ಏನಿರೋದಿಲ್ಲ. ಆದರೆ ದೇಶದ ದೃಷ್ಟಿಯಿಂದ ಇವು ಭಾಳ ಪ್ರಮುಖವಾದಂಥ ಬಿಲ್ಗಳಾಗಿರ್ತವೆ. ನರೇಂದ್ರ ಮೋದಿ ಅವರು ಯಾವುದೇ ರೀತಿಯಾದಂಥ ಮಹಿಳಾ ಮೀಸಲಾತಿ ಆಗಲಿ ಮತ್ತೊಂದಾಗಲಿ ಯಾವುದು ತರಲೇ ಇಲ್ಲ. ಹಾಗಾದರೆ ಏನು ಉದ್ದೇಶ ಇವ್ರದ್ದು? ಅದು ಯಕ್ಷ ಪ್ರಶ್ನೆ, ಅರ್ಥ ಆಗಲಾರದಂಥ ವಿಚಾರ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಲೆಕ್ಕಾಚಾರ ಏನಿದೆ, ಆ ಲೆಕ್ಕಾಚಾರ ನಮ್ಮ ಯೋಚನಾ ಶೈಲಿ ಎಲ್ಲಿಗೆ ನಿಲ್ಲುತ್ತೋ ಆ ಬಿಂದುವಿನಿಂದ ಮುಂದೆ ಅವರ ಆಲೋಚನೆ ಇರುತ್ತೆ. ಅಂದರೆ ಈ ಸಂಸತ್ ಅಧಿವೇಶನಕ್ಕೆ ಎಷ್ಟನ್ನು ಕೊಡಬೇಕು ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸುವ ಅವರ ಆಲೋಚನೆ ಇರಬೇಕು. ಅದೇ ದಿವಸ ಇನ್ನೊಂದು ಉಪದ್ವ್ಯಾಪ ಯಥಾ ಪ್ರಕಾರ ಮಾಡಲಿಕ್ಕೆ ತಯಾರಿ ನಡೀತಾ ಇದೆ. ಅದೇ ಗೀತಾಂಜಲಿ ವಾಂಗ್ಚುಕ್ ಅವರು ಆಗಲೇ ದಿಲ್ಲಿಗೆ ಬಂದು ಇಳಿದಿದ್ದಾರೆ. ನನ್ನ ಗಂಡನ ಸ್ಥಿತಿ ಹೇಗಿದೆ ನನಗೆ ಗೊತ್ತೇ ಇಲ್ಲ ಅಂತ ಗಲಾಟೆ ಮಾಡ್ತಾ ಇದ್ದಾರೆ. ಅವ್ರ ಪ್ಯಾರಾಮೀಟರ್ಸ್ ಏನಿದೆ ಹೇಳ್ತಾ ಇಲ್ಲ ಅಂತ. ಡಾಕ್ಟರ್ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇಲ್ಲ 21 ದಿವಸ ಇವರು ಉಪವಾಸವೇ ಇಲ್ಲ,
ಉಪವಾಸ ಇದ್ದರೆ ಮನುಷ್ಯನ ಆರ್ಗನ್ಸು ಈ ಥರ ಇರೋದಿಲ್ಲ, ಎಲ್ಲ ವೈಟಲ್ ಆರ್ಗನ್ಸ್ ಎಲ್ಲ ಭಾಳ ನೆಟ್ಟಗಿದಾವೆ, ಏನೂ ಸಮಸ್ಯೆ ಆಗಿಲ್ಲ. ಅವ್ರಿಗೆ ಶುಗರ್ ಡ್ರಾಪ್ ಆಗಿದೆ, ಅದಕ್ಕೆ ಏನು ಬೇಕು ಮಾಡ್ತಾರೆ, ಸಲೈನ್ ಹಚ್ಚಿದ್ದಾರೆ, ಈತ ಒಳಗಡೆ ಆಸ್ಪತ್ರೆ ಒಳಗೆ ಆರಾಮಿದ್ದಾರೆ. ಇಲ್ಲ ಅವ್ರು ಫೋನಲ್ಲಿ ಸಿಗ್ತಾ ಇಲ್ಲ, ಫೋನಲ್ಲಿ ಹೆಂಗ್ರಿ ಸಿಗ್ತಾರೆ, ಒಳಗಡೆ ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾರೆ, ಫೋನಲ್ಲಿ ಕನೆಕ್ಟ್ ಮಾಡಿದ್ರೆ ಕನೆಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಮಜಾ ಅಂದರೆ ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳಿದೆ, ಜಿರಳೆಗಳೆಲ್ಲ ಹೊರಳಾಡಿ ಉಲ್ಟಾ ಬಿದ್ದು ಸಾಯ್ತವೆ ಅಂತೇಳಿ. ಅದೇ ರೀತಿಯ ಸ್ಥಿತಿಯಾಗಿದೆ. ಮತ್ತೆ ವಾಪಸ್ ಬಂದು ಜಂತರ್ ಮಂತ್ರ ಒಳಗಡೆ ಕೂತಿದ್ದಾವೆ. ಈ ಜಂತರ್ ಮಂತರು ಆಮೇಲೆ ಈ ರಾಮ್ಲೀಲಾ ಮೈದಾನ ಇವೆಲ್ಲ ಇದಾವಲ್ಲ ದಿಲ್ಲಿಯಲ್ಲಿ, ನಮ್ಮಲ್ಲಿ ಫ್ರೀಡಮ್ ಪಾರ್ಕ್ ಅಂತ ಬೆಂಗಳೂರಲ್ಲಿದೆ. ಆ ಥರ ಈ ದೇಶದ ಯಾರ್ಯಾರಿಗೆ ಸಮಸ್ಯೆ ಇದೆ ಅಲ್ಲಿ ಬಂದು ಕೂತ್ಕೋತಾರೆ, ಗಲಾಟೆ ಮಾಡ್ತಾರೆ. ಒಬ್ಬ ಪ್ರೆಸ್ನವ್ರಿಗೆ, ಮೀಡಿಯಾದವ್ರಿಗೆ ಅಲ್ಲಿ ಅಸೈನ್ಮೆಂಟ್ ಹಾಕಿರ್ತಾರೆ, ನೀನು ಜಂತರ್ ಮಂತರಲ್ಲಿ ಏನಾಗಿದೆ ಅದು ರಿಪೋರ್ಟ್ ಮಾಡು ಅಂತ ಒಬ್ಬನಿಗೆ ಹೇಳ್ತಾರೆ, ರಾಮ್ಲೀಲಾ ಮೈದಾನದಲ್ಲಿ ಏನಾಗಿದೆ ನೀ ರಿಪೋರ್ಟ್ ಮಾಡು ಅಂತ ಇನ್ನೊಬ್ಬನಿಗೆ ಹೇಳ್ತಾರೆ. ಅವ್ರು ಬೆಳಗಿಂದ ಸಂಜೆವರೆಗೂ ಕ್ಯಾಮ್ರಾ ಹಿಡ್ಕೊಂಡು ಅಲ್ಲಿ ಓಡಾಡ್ತಾ ಇರ್ತಾರೆ, ಏನಿದೆ ಹಾಕ್ತಾರೆ. ಈ ವಿಷಯಕ್ಕೆ, ಈ ಕಾಕ್ರೋಚ್ ಪಾರ್ಟಿ ವಿಚಾರಕ್ಕೆ ಯಾವ ಚಾನಲ್ಗಳು ಸುದ್ದಿಯನ್ನೇ ಹಾಕಲಿಲ್ಲ. ಕಳೆದ 1 ತಿಂಗಳಿಂದ ಗಮನಿಸಿ ನೀವು, ನಾವು ಯೂಟ್ಯೂಬರ್ಸು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಬಿಟ್ಟರೆ, ಯಾವುದೇ ನ್ಯಾಷನಲ್ ನೆಟ್ವರ್ಕ್ ಇರುವಂಥ ಚಾನಲ್ಗಳಿದಾವಲ್ಲ ಅವ್ರು ಯಾರೂ ಕೂಡ ಇದ್ರ ಬಗ್ಗೆ ಸುದ್ದಿಗಳನ್ನೇ ಹಾಕ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಸಾಲಿನ ಸುದ್ದಿ ಆದರೂ ಹೇಳಬೇಕಲ್ಲ. ಇಷ್ಟನೇ ದಿವಸಕ್ಕೆ ಅವರ ಉಪವಾಸ ಸತ್ಯಾಗ್ರಹ ಮುಂದುವರಿತು, ಇವತ್ತು 17ನೇ ದಿವಸ, 18ನೇ ದಿವಸ, ವಾಂಗ್ಚುಕ್ ಅವರು 19 ದಿವಸ ಆಯಿತು, ಆರೋಗ್ಯ ಸ್ಥಿತಿ ಹದಗೆಟ್ಟಿದೆ, ಅನಾರೋಗ್ಯ, ಏನಾರು ಹಾಕಬೇಕಲ್ವಾ? ಯಾರೂ ಸುದ್ದಿ ಹಾಕ್ತಾ ಇಲ್ಲ, ಜವಾಬ್ದಾರಿ ಇಲ್ಲ ಅವ್ರಿಗೆ ಅಂತ ರಾಜದೀಪ್ ಸರ್ದೇಸಾಯಿ ಬೈಕೊಂಡು ಓಡಾಡ್ತಾ ಇದ್ದದ್ದನ್ನು ನೋಡಿದೆ ನಾನು. ಅಲ್ಲಪ್ಪ, ನಿನಗೊಂದು ಚಾನಲ್ ಹೆಡ್, ನೀನು ಇಂಡಿಯಾ ಟುಡೇ ನೆಟ್ವರ್ಕ್, ಆಜ್ ತಕ್ಕು ಇಂಡಿಯಾ ಟುಡೇ ನೆಟ್ವರ್ಕಿಗೆ ನೀನು ಹೆಡ್, ಕನ್ಸಲ್ಟಿಂಗ್ ಎಡಿಟರ್, ನೀನು ಅತ್ಯಂತ ದೊಡ್ಡ ಸ್ಥಾನದಲ್ಲಿ ಇದೆಯಾ. ನಿನ್ನ ಚಾನಲಲ್ಲಿ ಹಾಕು, ಬೇರೆ ಚಾನಲ್ ಬಗ್ಗೆ ಯಾಕೆ ಮಾತಾಡ್ತೀಯಾ? ಯಾವ ಚಾನಲ್ ಅವ್ರಿಗೂ ಸಾಮಾಜಿಕ ಜವಾಬ್ದಾರಿ ಇಲ್ಲ. ಅವ್ರು ಯಾರು ಸೋನಮ್ ವಾಂಗ್ಚುಕ್ ಆಗಲಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಏನು ಹಾಕ್ತಾನೆ ಇಲ್ಲ, ದೀಪಿಕೆ ಬಗ್ಗೆ ಏನು ಹೇಳ್ತಾ ಇಲ್ಲ. ನಿನ್ನ ಚಾನಲ್ ಹಾಕಲ್ಲ ಬೇರೆಯವರು. ಯಾಕೆ ಅಂದರೆ ಅದನ್ನು ಹಾಕಿದರೆ TRP ಬರಲ್ಲ. TRP ಬರದೇ ಇದ್ದದ್ದನ್ನು ಹಾಕಲ್ಲ ಟಿ ವಿ ಚಾನಲ್. ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳ್ತೀನಿ ನಾನು. ಒಂದು ಸುದ್ದಿ ಬರ್ತಾ ಇಲ್ಲ ಅಂದರೆ ನೀವು ತಿಳ್ಕೊಂಬಿಡಬೇಕು ಅದರ ಗಹನತೆ ಏನು, ಅದು ಯಾವುದೇ ರೀತಿಯಾದಂಥ ಇಂಪ್ಯಾಕ್ಟನ್ನು ಜನಸಮಾನದಲ್ಲಿ ಮಾಡ್ತಾ ಇದೆಯಾ, ಜನ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಎಂಗೇಜ್ಮೆಂಟ್ ಅಂತ ಕರೀತಾರೆ. ಯಾವುದೋ ಒಂದು ಪ್ರೋಗ್ರಾಮನ್ನು ನೀವು ಅಪ್ಲೋಡ್ ಮಾಡಿದರೆ ಎಷ್ಟು ಎಂಗೇಜ್ ಆಗಿದೆ ಪೇಜು ಅಂತ, ಇನ್ನು ಹಾಕಿದ್ರೆ ಬರಲ್ಲ ಜನ. ನಮ್ಮಲ್ಲಿ ಏನಾಗಿದೆ, ಎಲ್ಲದಕ್ಕೂ ಮೊನ್ನೆ ರೋಮಿಲಾ ಥಾಪರ್ ಹೇಳ್ತಾ ಇದ್ರು, ಈಗ ಆಂದೋಲನಗಳೇ ನಿಂತು ಹೋಗಿದ್ದಾವೆ. ಇದು ಆಂದೋಲನ ಅನ್ನೋದು ಇವ್ರಿಗೆ ಒಂದು ರೀತಿಯ ಫ್ಯಾಷನ್ ಆಗಿಬಿಟ್ಟಿದೆ. ಹಿಂದೆ ಗಾಂಧಿ ಉಪ್ಪಿನ ಸತ್ಯಾಗ್ರಹ ಅಂತ ಮಾಡಿದರು, ದಂಡಿ ಯಾತ್ರೆ ಅಂತ ಮಾಡಿದ್ರು. ಉಪ್ಪು ನಮಗೆ ಸಂಬಂಧಪಟ್ಟದ್ದಾದ್ದರಿಂದ ಉಪ್ಪಿನ ಸತ್ಯಾಗ್ರಹ ಮಾಡಿದಾಗ ಬೆಲೆ ಬರುತ್ತೆ. ಆಮೇಲೆ ಅವತ್ತಿನ ಕಾಲಘಟ್ಟದಲ್ಲಿ ಒಬ್ಬ ಲೀಡರ್ ಆಗಿ ನಿಂತು ಜನರನ್ನು ಕರ್ಕೊಂಡು ಹೋಗುವಂಥ ಸ್ಥಿತಿಗತಿ ಅವತ್ತಿನ ಕಾಲಘಟ್ಟ ಹಂಗಿದ್ದಾಗ ಜನ ಹಿಂದೆ ಬರ್ತಾರೆ. ಒಬ್ಬ ನಾಯಕನ ಅಗತ್ಯ ಇತ್ತು. ಅಣ್ಣಾ ಹಜಾರೆ ಮೂಮೆಂಟು, ದೇಶ ರೋಷ್ ಹೋಗಿತ್ತು ಕಾಂಗ್ರೆಸ್ಸಿನ 2G ಹಗರಣ, 3G ಹಗರಣ, ಕಲ್ಲಿದ್ದಲು ಹಗರಣಗಳು ಇರದಾರದಿದೆ ಇಲ್ಲ, ಅಷ್ಟು ಹಗರಣಗಳಿದ್ದು. ಆವಾಗ ಅಣ್ಣಾ ಹಜಾರೆ ಅಂತ ಒಬ್ಬ ವ್ಯಕ್ತಿ ಬಂದ, ಹೆಂಡ್ತಿಲ್ಲ, ಮಕ್ಕಳಿಲ್ಲ, ದೇವಸ್ಥಾನದಲ್ಲಿ ಮಲ್ಕೋತಾನೆ, ಅಂಥವ್ರು ಬಂದು ಕುತ್ಕೋತಾರೆ ಅಂತೇಳಿ ಆತನಿಗೆ ಒಂದು ಸ್ವಲ್ಪ ಮರ್ಯಾದೆ ಕೊಟ್ಟರು. ಅದೇ ಸಂದರ್ಭದಲ್ಲಿ ಕಿರಣ್ ಬೇಡಿ ಅಂತ ಅಧ್ಯಕ್ಷ ಅಧಿಕಾರಿ ಬಂದರು, ಈ ಕಡೆ ಸಂತೋಷ್ ಹೆಗಡೆ ಬಂದಂಥ ವ್ಯಕ್ತಿಗಳು ಎಂತೆಂಥವ್ರು ಇದ್ರು. ಅವರೆಲ್ಲ ನಿರ್ಮಲವಾದಂಥ ಬದುಕನ್ನು ನಡೆಸಿದವರು, ಎಲ್ಲಿಯೂ ಅವರ ಚಾರಿತ್ರ್ಯಕ್ಕೆ ಒಂದೇ ಒಂದು ಕೂತಿರಲಿಲ್ಲ, ಕಳಂಕ ಇರಲಿಲ್ಲ. ಅಂಥವ್ರು ಬಂದು ಕೂತ್ಕೊಂಡಾಗ ಮಾಧ್ಯಮದವರು ಕೇಳಬೇಕು, ದೇಶವೂ ಅವರ ಧ್ವನಿಯನ್ನು ಕೇಳುತ್ತೆ, ಆ ಹೋರಾಟಕ್ಕೆ ಒಂದು ಬೆಲೆ ಬರ್ತದೆ. ಚಾನಲ್ನವ್ರು ತೋರಿಸಿದ್ರು. ಅವಾಗ ಮುಗಿದದ್ದು ಹೆಂಗೆ ಅಂತ ನೋಡ್ಬೇಕು ನೀವು. ಅದನ್ನ ಬೆಳಗ್ಗೆ 5 ಗಂಟೆಗೆ ಲಾಠಿ ತಗೊಂಡು ಪೊಲೀಸರು ಹೊಡೆದ್ರೆ ರಾಮದೇವ್ಜಿ ಮಹಾರಾಜು ತಲೆ ಮೇಲೆ ಸೆರವು ಹೊತ್ಕೊಂಡು ಹುಡುಗಿ ಥರ ಜಂಪ್ ಮಾಡಿ ಓಡೋದು. ನಾನು ಕಣ್ಣಾರೆ ನೋಡಿರೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವತ್ತಿನ ಬೆಳಗಿನ ಚಾನಲಲ್ಲಿ ನಾನು ಅವ್ರು ಹೆಂಗೆ ಹಾರಿ ಹೋದ್ರು ನೋಡಿ, ಪರವಾಗಿಲ್ಲ ರಾಮದೇವ್ಜಿ ಮಹಾರಾಜ್ ಈ ಥರ ಹಾರಬಲ್ಲರು ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು. ನಿನ್ನೆ ಆಗಿದ್ದು ಅದೇ ಕತೆ. ಬರೋಬ್ಬರಿ ಬೆಳಗಿನ ಜಾವ ಹೆಂಗೆ ಪೊಲೀಸರು ಬಂದರು ಅಂದರೆ, ಎತ್ತಾಕೊಣಿಸಿದ ಹೋಗ್ತಾಯಿದ್ರು ಸೋನಮ್ ವಾಂಗ್ಚುಕ್ನ. ಇವರು ಅವನು ಮುಟ್ಟಬಾರ್ದು ಅಂತ, ಯಾಕಂದ್ರೆ ದಿಂಬಿನ ಕೆಳಗಡೆ ಆತ ಏನೇನು ಇಟ್ಕೊಂಡಾನೆ ಯಾರಿಗೆ ಗೊತ್ತು. ಇವರು ಯಾರಿಗೂ ನಿಸ್ಪೃಹವಾಗಿ ಸೇವೆ ಮಾಡಬೇಕು ಅನ್ನೋಂಥ ಮನಸ್ಥಿತಿಯಲ್ಲ. ಆಮೇಲೆ ನಿಜವಾಗಲೂ ಇವರು ಹೋರಾಟಕ್ಕೆ ಜನ ಸಂವೇದನಾಶೀಲರಾಗಿ ನಡ್ಕೊಂಡಿದ್ರೆ ದಿಲ್ಲಿಯಲ್ಲಿರೋ ವಿದ್ಯಾರ್ಥಿಗಳು ಬಂದುಬಿಟ್ಟಿದ್ರು, ಭಾಳ ದೊಡ್ಡ ಮಟ್ಟದ ಜನ ಸೇರ್ಕೊಂಡ್ಬಿಡೋರು, ಜನಸಾಂದ್ರತೆ ಆಗಿಬಿಡೋದಲ್ಲಿ. ದಿಲ್ಲಿಯ ಜನರೇ ಬರಲಿಲ್ಲ. ಆಮೇಲೆ ನೀಟ್ ಎಕ್ಸಾಮ್ ಮುಗಿದಾಯಿತು, ಅಡ್ಮಿಷನ್ ಆಗಾಯಿತು, ತಂದೆ ತಾಯಿಗಳು ಖುಷಿಯಾಗಿದ್ದಾರೆ, ಯಾರಿಗೆ ಸೀಟ್ ಇಲ್ಲ ಬೇಜಾರಲ್ಲಿದ್ದಾರೆ. ಮತ್ತು ಮುಂದಿನ ವರ್ಷ ಇನ್ನೊಂದು ಸಲ ಎಕ್ಸಾಮ್ ತಗೋತಾರೆ, ಬೇರೆ ಕೋರ್ಸ್ ಹೋಗ್ತಾರೆ. ಜೀವನದ ಜಂಜಾಟದೆಲ್ಲ ನಡ್ಕೊಂಡು ಹೋಗ್ತದೆ. ಇಡೀ ದೇಶದ ಜನ ಇದಕ್ಕೆ ಸ್ಪಂದಿಸಿ ಅಂದರೆ, ಪ್ರತಿಕ್ರಿಯಿಸಿ ನಮ್ಮ ಜೊತೆ ಹೋರಾಟಕ್ಕೆ ಬನ್ನಿ ಅಂತ ದೀಪಿಕೆ ಥರದವ್ರು ಬಂದು ಎಡಬಿಡಂಗಿಗಳು ಬಂದು ಹೇಳಿದರೆ ಯಾರು ಹೋಗ್ತಾರೆ ಸ್ವಾಮಿ? ಆಮೇಲೆ ಅಲ್ಲಿ ಬಂದವರೆಲ್ಲ ಇದ್ದಾರಲ್ಲ,
ಎಲ್ಲರೂ ಅಜೆಂಡಾ ಇಟ್ಕೊಂಡು ಬಂದವ್ರೆ. ನಮಗೇನು ಲಾಭ, ಅರವಿಂದ್ ಕೇಜ್ರಿವಾಲ್ ಬರ್ತಾನೆ, ನನಗೇನು ಲಾಭ ಅಂತಾನೆ. ಆಯಿತು, ಅಖಿಲೇಶ್ ಯಾದವ್ನ ಹೆಂಡ್ತಿ ಬರ್ತಾರೆ, ನನಗೆ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಏನು ಲಾಭ ಅಂತ ಆಕೆ ನೋಡ್ತಾರೆ. ಇನ್ಯಾರೋ ಸ್ಟ್ಯಾಂಡಪ್ ಕಾಮಿಡಿಯನ್ ಬರ್ತಾನೆ, ನನಗೇನು ಸಿಗುತ್ತೆ ಅಂತ ನೋಡಿ. ಅಲ್ಲಿ ಬಂದವರೆಲ್ಲ ತಮ್ಮ ತಮ್ಮ ಕಾರ್ಯ ಸಾಧನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ವಿನಃ ಈ ದೇಶದ ಜನರಲ್ಲಿ ಅಬ್ಬಾ ಇವರು ಬಂದ್ಬಿಟ್ರಲ್ರಿ ಅನ್ನುವಂಥ ಒಬ್ಬನೇ ಒಬ್ಬ ಕ್ಯಾಂಡಿಡೇಟ್ ನನಗೆ ಕಾಣಲೇ ಇಲ್ಲ ರೀ. ನಾನು ಪ್ರತಿ ದಿವಸ ಫಾಲೋ ಮಾಡ್ತಿದ್ದೆ. ನನ್ನ ಸಮಯ ವ್ಯರ್ಥ ಅದು, ಯಾಕೆ ಅಂದ್ರೆ ಅಂಥ ಕಥೆಗಳನ್ನ ಹೇಳಬೇಕಲ್ಲ ಅನ್ನೋ ಬೇಸರ ಇದೆ. ಆದರೆ ಈ ದೇಶದಲ್ಲಿ ಇಂಥ ಅಪಸವ್ಯಗಳು ನಡೀತವೆ ಅಂತ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ಗೊತ್ತಾಗಬೇಕಲ್ವಾ. ಅದಕ್ಕೋಸ್ಕರ ನೋಡಿ, ಈ ದೇಶದಲ್ಲಿ ಮೊನ್ನೆ ನಾನು ಹೇಳಿದೆ, ಜ್ಞಾನಾನಂದ ಅಂತ ಒಬ್ಬ IITN ಹರಿದ್ವಾರಕ್ಕೆ ಹೋಗಿ ಅಮರನಾಥ ಉಪವಾಸ ಸತ್ಯ ಹೋದ್ರಿ. ಅದು ಬಿಡಿ, ಚಾನು ಶರ್ಮಿಲಿ ಅಂಥೇಳಿ ಮಣಿಪುರದಲ್ಲಿ ಆರ್ಮಿ ಆ್ಯಕ್ಟಿನ ವಿರುದ್ಧವಾಗಿ 2000ದಿಂದ 2016ವರೆಗೂ ಉಪವಾಸ ಕೂತರು. ಸ್ವಲ್ಪ ದಿವಸ ಉಪವಾಸ ಕೂತರು. ಅಮರನಾಥ ಉಪವಾಸ ಅಂದರು, ತೊಗೊಂಡೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಲಾಯಿತು, ಹೊಳ್ಳೆಗೆ ಪೈಪ್ ಹಾಕಲಾಯಿತು, ಅಲ್ಲೇ ಕಂಟಿನ್ಯೂ ಮಾಡಿದರು. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಬಂತು, ಕಾಂಗ್ರೆಸ್ ಸರ್ಕಾರ 2004ರಿಂದ 2014ವರೆಗೂ ಬಂದು ಹೋತು. ಅದಾದಮೇಲೆ ಮೋದಿ ಸರ್ಕಾರ ಏನಾಯಿತು? ಯಾರಿಗಾದರೂ ಚಾನು ಶರ್ಮಿಲಾ ಅವ್ರ ಹೆಸರು ಯಾರಿಗಾರ ಗೊತ್ತಿದೆಯಾ? ಯಾರಿಗಾರ ನೆನಪಿದೆಯಾ? ನಾಳೆ ಸೋನಮ್ ವಾಂಗ್ಚುಕ್ ಹೆಚ್ಚು ಕಮ್ಮಿ ಹೋದದ್ದು. ಈ ದೇಶದಲ್ಲಿ ಮಿಡಿಯುವಂಥರ ಜನರ ಸಂಖ್ಯೆ ಎಷ್ಟಿದೆ. ಈತ ನಮಗಾಗಿ ಕಣ್ಣೀರು ಹಾಕಿದ, ಈತ ನಮಗಾಗಿ ಉಪವಾಸ ಇದ್ದ ಅಂತ ಯಾರಾದರೂ ಹೇಳ್ತಾರ? ಯಾಕೆಂದರೆ ಆತನ ಹಿಂದೆ ಇರುವಂಥ ಚಾರಿತ್ರ್ಯ ಏನಿದೆಯಲ್ಲ, ಅದು ನಿಷ್ಕಲ್ಮಶವಾಗಿಲ್ಲ, ನಿರಭ್ರವಾಗಿಲ್ಲ, ನಿಸ್ಪೃಹವಾಗಿಲ್ಲ. ಅನನ್ಯವಾದ ದೇಶಭಕ್ತಿ ಆತನಲ್ಲಿ ಕಾಣಲ್ಲ. ಆತನನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅನನ್ಯವಾದಂಥ ಮನಸ್ಥಿತಿಯಿಂದ ಬಂದು ಕೂತಿಲ್ಲ, ಅಜೆಂಡಾ ಇಟ್ಕೊಂಡು ಬಂದಿದ್ದಾರೆ. ನರೇಂದ್ರ ಮೋದಿ ಸರ್ಕಾರದಲ್ಲಿ ನನ್ನ ಜಮೀನನ್ನು 135 ಎಕರೆ ಜಮೀನನ್ನು ವಾಪಸ್ ಪಡೆದ್ರು. ಫೋರ್ಡ್ ಫೌಂಡೇಶನ್ನಿಂದ ಬರ್ತಾ ಇದ್ದಂಥ ದುಡ್ಡನ್ನು FCRA ಕಾಯ್ದೆ ಮೂಲಕ ನಿಲ್ಲಿಸಿದ್ರು. ಅದಕ್ಕೆ ಇವ್ರನ್ನ ಬಿಡಬಾರ್ದು ಅಂತ ಹಠ ತೊಟ್ಟು ನಿಂತಂಥ ವ್ಯಕ್ತಿ ಉಪವಾಸ ಕೂತ್ರೆ ಜನ ಮೂರ್ಖರಲ್ವಲ್ರಿ, ಜನ ಮಜಾ ತಗೋತಾರೆ. ಒಂದು ನೆನ್ಪಿಟ್ಕೊಳ್ಳಿ, ಜಂತರ್ ಮಂತರ್ ಆಗಲಿ, ಫ್ರೀಡಮ್ ಪಾರ್ಕ್ ಆಗಲಿ, ಎರಡೂ ಕಡೆ ಯಾವುದೇ ಪ್ರೊಟೆಸ್ಟ್ ನಡೀಲಿ, ಧರಣಿ, ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ, ಮುಷ್ಕರ, ಹರತಾಳ, ನೀವೇನೇ ಹೆಸರು ಹೇಳಿ, ಒಂದಷ್ಟು ಜನ ಖಾಲಿ ಇರುವ ಜನ ಅಲ್ಲಿ ಬಂದೇ ಬರ್ತಾರೆ. ಅಲ್ಲಿ ನೀವು ಊಟಕ್ಕೆ ಹಾಕ್ತಿದ್ರೆ ಚೆನ್ನಾಗಿದ್ರೆ ಮಾತ್ರ ತಿಂತಾರೆ ಜನ, ನೆನ್ಪಿಟ್ಕೊಳ್ಳಿ, ಇಲ್ಲ ಅಂದ್ರೆ ತಿನ್ನಲ್ಲ. ಚೆನ್ನಾಗಿದ್ದರೆ ಊಟ ಗೀಟ ಮಾಡಿಕೊಂಡು ಒಂದಷ್ಟು ಯಾರು ಮೈಕ್ ಕೇಳಿದರೆ ಅವ್ರಿಗೂ ಒಂದು ಸ್ವಲ್ಪ ಪಬ್ಲಿಸಿಟಿ ಸಿಗುತ್ತಲ್ಲ. ಯೂಟ್ಯೂಬರ್ ಯಾರು ಬಂದು ಆಪ್ ಕಿಸ್ ಲಿಯಾ ಹೋ ಅಂತ ಮೈ ಉತ್ತರ ಭಾರತ ಸೇ ಉದರ ಸೇ ಕತೆ ಹೇಳ್ತಾರೆ, ಊಟ ಮಾಡಿ ಹೋಗ್ತಾರೆ, ಮತ್ತೆ ಊಟದ ಟೈಮ್ ಬರ್ತಾರೆ. ಇದೇ ಕಾರಣಕ್ಕೆ ಅಭಿಜಿತ್ ದೀಪ್ಗೆ ಪಾಸ್ಗಳನ್ನು ಇಶ್ಯೂ ಮಾಡುವ ಸ್ಥಿತಿಗೆ ಬಂದರು. ಬೆಳಗಿಂದ ಮಧ್ಯಾಹ್ನದವರೆಗೂ ಯಾರಿರಲ್ಲ, ಕರೆಕ್ಟಾಗಿ 1:30 ಊಟಕ್ಕೆ ಟೈಮ್ ಬರ್ತೀರಿ, ಊಟ ಮಾಡಿ ಹೊರಡು ಹೋಗ್ತೀರಿ, ಮತ್ತೆ ಸಂಜೆ ಸ್ನ್ಯಾಕ್ಸ್ ಟೈಮ್ ಬರ್ತೀರಿ, ಕಾಫಿ ಟೈಮ್ಗೆ. ಅದಾದಮೇಲೆ ಮತ್ತೆ ಹೊರಟು ಹೋಗ್ತೀರಿ, ಮತ್ತೆ ರಾತ್ರಿ 7-7:30 ಬಂದು ಕ್ಯೂನಲ್ಲಿ ನಿಲ್ತೀರಿ. ನಿಮ್ಗೆ ಎಷ್ಟು ಅಂತ ಸಪ್ಲೈ ಮಾಡೋಣ, ಇನ್ಮೇಲೆ ನಮ್ಮ ಕಾರ್ಯಕರ್ತರಿಗೆ ಮಾತ್ರ ಕೊಡ್ತೀನಿ ಅಂತ ನಿಂತ. ಅಂದರೆ 1 ತಿಂಗಳ ಒಳಗಡೆ ಇವರಾಗಲೇ ಸೋತು ಸುಣ್ಣ ಆಗೋದು. ನಿನ್ನೆವರೆಗೂ ಅಭಿಜಿತ್ ದೀಪ್ಗೆ ಏನು ಹೇಳ್ತಾ ಇದ್ದ? ಸರ್ಕಾರಕ್ಕೆ ಕಣ್ಣಿಲ್ಲ, ಸರ್ಕಾರಕ್ಕೆ ಹೃದಯವಿಲ್ಲ, ಇಲ್ಲಿ ಸಾಯ್ತಾ ಇದ್ದಾರೆ ವಾಂಗ್ಚುಕ್ಕು, ಇವ್ರು ನೋಡ್ಕೊಳಿಕ್ತಾ ಇರಲ್ಲ, ಸರ್ಕಾರ ಬಂದು ಮಾತಾಡ್ತಾ ಇಲ್ಲ, ಅವರು ಶುಶ್ರೂಷೆ ಮಾಡ್ತಾ ಇಲ್ಲ. ಸರ್ಕಾರ ಬಂತು, ಎತ್ಕೊಂಡು ಹೋದ್ಕೊಳ್ಳಿ ಏನಂತ ನೀವು ಚೆನ್ನಾಗಿದ್ರು ಅವ್ರನ್ನ ಯಾಕೆ ಎತ್ತಾಕೊಂಡು ಹೋದ್ರಿ? ಅವ್ರು ಇಲ್ಲೇ ಇರಬೇಕಾಗಿತ್ತು. ಯಾಕಂದರೆ ಅವರ ಹೆಣದ ಮೇಲೆ ಇವನ ರಾಜಕಾರಣ. ಇದು ಈ ದೇಶದಲ್ಲಿ ನಡೀತಾ ಇರುವಂಥ ವಿದ್ಯಮಾನ. ಭಾಳಷ್ಟು ಜನರಿಗೆ ಇದು ಅರ್ಥ ಆಗಲ್ಲ. ನೋಡಿ, ಮುಂಬೈನಲ್ಲಿ ದೊಡ್ಡ ದೊಡ್ಡ ಮಿಲ್ಗಳಿತ್ತು. ಭಾಳಷ್ಟು ಜನರಿಗೆ ನೆನಪದನೋ ಇಲ್ಲ ಗೊತ್ತಿಲ್ಲ, ದತ್ತಾ ಸಾವಂತ್ ಅಂತೇಳಿ ದೊಡ್ಡದಾದಂಥ ಕಾರ್ಮಿಕ ನಾಯಕ. ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಬಿಂದಿ ಮಿಲ್ನಿಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಮಿಲ್ ಮುಂಬೈನಲ್ಲೇ ಇದ್ದದ್ದು. ಟೆಕ್ಸ್ಟೈಲ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಹಬ್ ಆಫ್ ಇಂಡಿಯಾ ಅಂತ ಯಾವುದಾದ್ರು ಇದ್ದರೆ ಅದು ಮುಂಬೈ ಆಗಿತ್ತು. ಹೋರಾಟ ಶುರು ಮಾಡಿದರು. AITUC ಅಂತ ಏನು 28 ಕಮ್ಯುನಿಸ್ಟ್ ಆರ್ಗನೈಜೇಷನ್ಗಳು ಸೇರಿದು, ಕಂಪ್ನಿಗಳೆಲ್ಲ ಮುಚ್ಚೋದು ರೀ. ಅಲ್ಲಿ ಕಾರ್ಮಿಕರು ಯಾರು ಬಂದು ಕೆಲಸ ಮಾಡ್ತಿದ್ರು, ಯಾರ್ಯಾರು ಪ್ರತಿಭಟನೆಯಲ್ಲಿ ಕೂತಿದ್ರು, ಅವರೆಲ್ಲ ಬೀದಿ ಪಾಲಾದರು. ಆ ಮಿಲ್ ಇತ್ತಲ್ಲ, ಆ ಮಿಲ್ ಮಾಲೀಕ ಏನು ಮಾಡ್ತಾನೆ ಅಂದರೆ ಮಿಲ್ಗೆ ಲಾಕ್ಡೌನ್ ಮಾಡ್ತಾನೆ. ಲಾಕ್ಡೌನ್ ಮಾಡಿ ಆ ಜಾಗವನ್ನು ರಿಯಲ್ ಎಸ್ಟೇಟ್ ಅವ್ರಿಗೆ ಮಾರ್ತಾನೆ. ಮಲ್ಟಿ ಸ್ಟೋರೇಡ್ ಬಿಲ್ಡಿಂಗ್ಗಳು ನಿಂತು 50 ಫ್ಲೋರು, 60 ಫ್ಲೋರು, 40 ಫ್ಲೋರು, 500 ಫ್ಲ್ಯಾಟು, 1000 ಫ್ಲ್ಯಾಟು, 2000 ಫ್ಲ್ಯಾಟ್ ಮಾಡಿ ಆತ ಆರಾಮಿದ್ದ. ಆತ ಟೆಕ್ಸ್ಟೈಲ್ ಮಿಲ್ ಮಾಡಿ ಇವ್ರಿಗೆ ಸಂಬಳ ಕೊಟ್ಕೊಂಡು ಇವ್ರಿಗೆ PF GF ಬೋನಸ್ಸು ಕೊಟ್ಟು ಅವನು ಯಾಕೆ ಸಾಯ್ತಾನೆ? ಆದರೆ ಆ ದತ್ತಾ ಸಾವಂತನ ನಂಬಿದಂಥವ್ರು, ಜಾರ್ಜ್ ಫರ್ನಾಂಡಿಸನ್ನು ನಂಬಿದಂಥವ್ರು ಏನಾದರೂ ಬೀದಿ ಪಾಲಾಗಿ ಹೋದರು. ಬಿಡ್ರಿ, ಆ ಮೈಸೂರಿಗೆ ಹೋಗಿ ಜೈ ಬೇರಿಂಗ್ ಕಂಪ್ನಿ ನೋಡಿ, KR ಮಿಲ್ ನೋಡಿ, ಏನಾದರೂ ಇದ್ದಕ್ಕಿದ್ದಾಗೆ ಕೆಲಸ ಹೊರಟೋಯ್ತು. ಬೀದಿಗೆ ಬಿದ್ದರು ಜನ. ಇವ್ರ ಹಿಂದೆ ಹೋದವ್ರು ಏನಾಗ್ತಾರೆ? ಅಭಿಜಿತ್ ದೀಪ್ಗೆ ಹಿಂದೆ, ಸೋನಮ್ ವಾಂಗ್ಚುಕ್ ಹಿಂದೆ ಓಡಾಡಿದ ಹುಡುಗರು ಏನು ಅಲ್ಲಿದ್ದಂಥ ಯಾರನ್ನಾದರೂ ಗಮನಿಸಿ ನೀವು, ಅವರು ಭವಿಷ್ಯದ ಬಗ್ಗೆ ಗಂಭೀರವಾಗಿ ಕೆಲಸ ಮಾಡುವಂಥವ್ರು ಯಾರು ಇದ್ದಾರೆ ಅದರಲ್ಲಿ? ನಾಳೆ ನನ್ನ ಭವಿಷ್ಯವೇನು, ನನಗೆ ನೌಕರಿ ಸಿಗುತ್ತಾ, ನಾನು ಯಾವ ಎಕ್ಸಾಮ್ ತೊಗೋಬೇಕು,
ನನ್ನ ಎಜುಕೇಷನ್ ಸೆಗ್ಮೆಂಟ್ ಚೇಂಜ್ ಆಗಬೇಕು ಅಂದರೆ ಯಾವ ರೀತಿ ಚೇಂಜ್ ಆಗಬೇಕು ಅಂತ ಬ್ಲೂ ಪ್ರಿಂಟ್ ಇಟ್ಕೊಂಡವರು, ಅಥವಾ ಸರ್ಕಾರ ಬದಲಾದರೆ ಯಾವ ರೀತಿಯ ನಿನ್ನ ಅರವಿಂದ್ ಕೇಜ್ರಿವಾಲ್ ಬರ್ತಾನೆ, ಅಲ್ಲಿ ಬಂದು ಹೇಳ್ತಾನೆ ಧರ್ಮೇಂದ್ರ ಪ್ರಧಾನ ಕೆಳಗಿಳಿಸ್ಬೇಕಂತೆ, ಆ ಜಾಗಕ್ಕೆ ಸೋನಮ್ ವಾಂಗ್ಚುಕ್ನನ್ನು ಶಿಕ್ಷಣ ಸಚಿವನನ್ನಾಗಿ ಮಾಡು. ಏನಾದರೂ ಅರ್ಥ ಇದೆ? ಒಬ್ಬ ಮುಖ್ಯಮಂತ್ರಿ ಆಡೋ ಮಾತನ್ರಿ ಇದು. ಹಂಗೆ ಯಾರನ್ನೋ ಕರ್ಕೊಂಡು ಹೋಗಿ ಕೂಡಿಸ್ಬಿಡ್ಲಿಕ್ಕಾಗತ್ತನ್ರಿ. ಅಲ್ಲಿ ಹೋಗ್ತಾನೆ ಶ್ರೀರಾಮ ಮಂದಿರಕ್ಕೆ, ಅಲ್ಲಿ ಹೋಗಿ ಹೇಳ್ತಾನೆ ಇಲ್ಲೆಲ್ಲ ಕಳುವಾಗ್ತಾ ಇದೆ, ಕಳ್ಳರು ಯಾರ್ಯಾರಿದ್ದಾರೆ ಅವ್ರು ಗಲ್ಲು ಶಿಕ್ಷೆ ಕೊಡಬೇಕು. ಅಲ್ಲ ರೀ, ನಮ್ಮ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಗಲ್ಲು ಶಿಕ್ಷೆಗೆ ಇರಬೇಕಾದಂಥ ಕಠೋರವಾದಂಥ ಯಾವ್ಯಾವ ಅಪರಾಧಗಳಿದಾವಂತ ಗೊತ್ತಿದೆಯಾ? ಅಂದರೆ ಈತನ ಉದ್ದೇಶ ಸರ್ಕಾರದ ವಿರುದ್ಧ ಈ ರೀತಿ ಮಾತಾಡ್ಬಿಡೋದು, ಅದರ ರೆಪರ್ಕೇಷನ್ನು ಇಲ್ಲ, ಅದ್ರ ಬಗ್ಗೆ ಗಾಂಭೀರ್ಯನೂ ಇಲ್ಲ, ಅಂಥವ್ರನ್ನ ಇಟ್ಕೊಂಡು ಹೋರಾಟ. ಅಭಿಜಿತ್ ದೀಪ್ಗೆ ಗೊಳೋ ಅಂತ ಹೇಳ್ತಾ ಇರೋ ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಯಾಕೆ ಹೇಳ್ತಾ ಇದೆಯಪ್ಪ ನೀನೇ ತಾನೇ ಹೇಳಿದ್ದು ಆರಾಮಿದ್ದಾರೋ ಇಲ್ಲ ನೋಡ್ಕೊಂಡು ಹೋಗಿ ಅಂತ. ನಾನೀಗ ಅನ್ಷನ್ ಕೂತಿದ್ದೀನಿ, ಎಷ್ಟು ದಿವಸ ಕೂತಿದ್ದೀಯಾ? ಈತ ಉಪವಾಸ ಸತ್ಯಾಗ್ರಹ ಕೂತಿದ್ದಾನೆ. ಈತನಿಗೆ ಊಟ ಮಾಡದೇ ಇದ್ದರೆ ತಲೆನೋವು ಬರುತ್ತಂತೆ, ಇವನಿಗೆ ಮೈಗ್ರೇನ್ ಇದೆ ನನಗೆ ಅಂತ ಹೇಳ್ದೆ. ಈಗ ಅನಿವಾರ್ಯವಾಗಿ ಕೂಡಬೇಕು. ಈತನ ಜೊತೆ ಇರೋರು ಎಲ್ಲರೂ ಸಂಜೆ ಆದ ತಕ್ಷಣ AC ರೂಮಲ್ಲಿ ಹೋಗಿ ಕೂತ್ಕೋತಾರೆ, AC ಹೋಟ್ಲಲ್ಲಿ ರೂಮ್ ಮಾಡಿಕೊಂಡು ನೆಮ್ಮದಿಯಾಗಿ ಇರ್ತಾರೆ. ಬೆಳಗ್ಗೆ ಸೋನಮ್ ವಾಂಗ್ಚುಕ್ ಹೋಗುವಾಗ ಒಬ್ಬರು ಇರಲಿಲ್ಲ, ಬೇರೆ ಎಲ್ಲ ಜನ ಬಂದು ಅಡ್ಡ ತಡೀಲಿಕ್ಕೆ ಪ್ರಯತ್ನ ಮಾಡಿದರು. ಈಗ ಆ ಕಡೆ ಗೀತಾಂಜಲಿ ವಾಂಗ್ಚುಕ್ ಬಂದಿದ್ದಾರೆ, ಈ ಕಡೆ ದೀಪ್ಗೆ 1 ದಿವಸದ ಉಪವಾಸ. ಏದಿ ಅಂತಾದರೆ ಇದು 1 ದಿವಸದ ಉಪವಾಸ? ಅದಕ್ಕೆ ನರೇಂದ್ರ ಮೋದಿ ಅವರು ಹೇಳೋದು ಆಂದೋಲನ ಜೀವಿ ಅಂತ. ನೋಡಿ, ಯಾವಾಗ ಸೋನಮ್ ವಾಂಗ್ಚುಕ್ ಹೋದ್ರೆ ಹಿಂದೆ ಯೋಗೇಂದ್ರ ಯಾದವ್ ಅಲ್ಲಿ ಬಂದ, ಯೋಗೇಂದ್ರ ಯಾದವ್ ಅನ್ಬಾರ್ದು, ಸಲೀಂ ಯಾದವ್ ಬಂದ. ಈತ ಅಳುವಾಗ ಕಣ್ಣೀರು ಒರೆಸ್ತಾ ಇದ್ದಾನೆ ಅವನು. ಈಗ ನಾಳೆ ಸೋಮವಾರ ದಿವಸ ಇವರು ಇಲ್ಲಿ ಸಂಸತ್ ಭವನಕ್ಕೆ ಇವರ ದಾಳಿ, ಇವ್ರ ಜೊತೆ ಟಿಕಾಯತ್ ಬರ್ತಾನಂತೆ. ನನಗೆ ಭಾಳ ಮಜಾ ಅನಿಸೋದು ಈ ಟಿಕಾಯತ್. ಸ್ವತಃ ಚುನಾವಣೆ ನಿಂತ 50 ಓಟ್ ತರಲಾರ 500 ಟ್ರ್ಯಾಕ್ಟರ್ ತೊಗೊಂಡು ನಾನು ಬೇಕು ಅಂತಂದರೆ ಕರ್ಕೊಂಬರ್ತೀನಿ ದಿಲ್ಲಿಗೆ ಅಂತ ಆತ ಇವತ್ತು ಬೆಳಿಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನಾಳೆ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಘಟನಾವಳಿಗಳಿದ್ದಾವೆ, ನೋಡೋಣ. ಸಂಸತ್ ಅಧಿವೇಶನದ ವಿಚಾರವನ್ನು ಹೇಳ್ತೀನಿ. ರಾಹುಲ್ ಗಾಂಧಿಯವರ ತಯಾರಿ ಏನು, ಯಾವ ರೀತಿ ಸಂಸತ್ನಲ್ಲಿ ಏನು ಆಡಿದರು, ಹೇಗೆ ಮಕರ ದ್ವಾರಕ್ಕೆ ಒಂದು ಟೀ ಕುಡಿದ್ರು, ಅವೆಲ್ಲ ಕತೆ ಹೇಳಲೇಬೇಕು. ಭಾಳ ಮಜಾ ಇದೆ ಅದು. ಭಾವ್ ತೋರ್ಸಕ್ರಂತ ಮರಾಠಿ ಪತ್ರಕರ್ತ ಒಬ್ಬ ಟ್ಯಾಕ್ಸಿಯಲ್ಲಿ ಹೋಗುವಾಗ ಕೇಳಿದ್ರಂತೆ, ನಿಮಗೆ ಏನು ಅನಿಸುತ್ತೆ ಸರ್ಕಾರ, ರಾಹುಲ್ ಗಾಂಧಿ ಬೇಕಾ ಮೋದಿ ಬೇಕಾ ಅಂದ ಕೂಡಲೇ ಭಾಳ ಚೆನ್ನಾಗಿ ಹೇಳಿದಂತ ಆತ. ಈತ ರಾಹುಲ್ ಗಾಂಧಿ ಅಂದರೆ ಟೈಮ್ ಪಾಸ್ ಇರೋದು, ಮನೆ ನಡೆಸಲಿಕ್ಕೆ ಯಜಮಾನ ಬೇಕು, ಮೋದಿ ಇರಲಿ ಅಂತ ಹೇಳಿದಂತೆ. ಒಬ್ಬ ಆರ್ಡಿನರಿ ಟ್ಯಾಕ್ಸಿ ಡ್ರೈವರ್ಗೆ ಇದರ ಮಹತ್ವ ಗೊತ್ತಿದೆ, ಯಾರು ಈ ದೇಶವನ್ನು ಮುನ್ನಡೆಸಬೇಕು ಅಂತ. ಈ ಉಳಿದ ಈ ವಿಚಾರ ವ್ಯಾಧಿಗಳು ಎಡಚರಿದಾರಲ್ಲ, ಇವರಿಗೆ ಮೋದಿಯ ಮೇಲಿನ ದ್ವೇಷಕ್ಕಾಗಿ ಈ ರೀತಿಯಾದಂಥ ಷಡ್ಯಂತ್ರಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮೋದಿಯವರು ಒಂದು ಕಾಲಕ್ಕೆ 30 ವರ್ಷಗಳ ಕಾಲ, ಅವರು ಅಮಿತ್ ಶಾ ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ 30 ವರ್ಷಗಳ ಕಾಲ ಆಂದೋಲನ ಮಾಡ್ಕೊಂಬಂದವರು, ಅವರು ಪ್ರತಿಭಟನೆ ಮಾಡ್ಕೊಂಬಂದವರು, ಧರಣಿ ಮಾಡ್ಕೊಂಬಂದವರು, ರಾಜಕೀಯ ಉದ್ದೇಶದಿಂದ ಅಲ್ಲ. ಶ್ರೀರಾಮ ಮಂದಿರದ ಯಾತ್ರೆಯ ಸಂದರ್ಭದಲ್ಲಿ ಸ್ವತಃ ಅಡ್ವಾಣಿಯವರಿಗೆ ಸೇನಾಧಿಪತಿಯಾಗಿ ನಿಂತಹ ವ್ಯಕ್ತಿ, ಲೆಫ್ಟಿನೆಂಟ್ ಆಗಿ ನಿಂತಹ ವ್ಯಕ್ತಿ ಮೋದಿ. ಅವ್ರಿಗೆ ಅಭಿಜಿತ್ ದೀಪ್ಗೆ, ಆಮೇಲೆ ಯಾವ್ಯಾವನು ಸೋನಮ್ ವಾಂಗ್ಚುಕ್ ಅವ್ರ ಹೆಸರು ಹೇಳಿದರೆ ಅವ್ರ ಹೆಸರು ಕನ್ಸಿಡ್ರೇಷನ್ಗೆ ಬರಲ್ಲ ಅಂತ ನಾನು ಹೇಳೋದು. ಆದರೆ ಒಂದಿದೆ, ಏನಂದರೆ ಇಂಥ ಪ್ರೊಪಗ್ಯಾಂಡ ಮೂಲಕ ಜನರ ಮನಸ್ಸಿನಲ್ಲಿ ವಿಷ ಬಿತ್ತುವ ಕೆಲಸವನ್ನು ಇವರು ಮಾಡ್ತಾರೆ. ಆ ಕಳಕಳಿಗಾಗಿ ನಾವು ಅನಿವಾರ್ಯವಾಗಿ ವಿಡಿಯೋ ಮಾಡ್ತೀವಿ. ಇದು ಯಾವ ಚಾನಲ್ ಅವರು ತೋರಿಸಲ್ಲ. ನಾವು ಹೇಳದೆ ಹೋದರೆ ನಡೀತಾ ಇರೋ ಅಪಸವ್ಯಗಳು, ಉಪದ್ರವಗಳು ಗೊತ್ತೇ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಮಾತಾಡಿದ್ದು. ಇಲ್ಲಿ ಹೋದರೆ ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ನಮ್ಮ ಹತ್ರ ಸಮಯ ಇಲ್ಲ, ನಿಮ್ಮ ಹತ್ರ ಅಂತೂ ಖಂಡಿತ ಇಲ್ಲವೇ ಇಲ್ಲ. ಕೊನೆಯದಾಗಿ ಭಾನುವಾರ ಆಗಿರೋದ್ರಿಂದ ಒಂದು ಸುಂದರವಾದಂಥ ಕಥೆಯನ್ನು ಹೇಳಿ, ನನಗೆ ತುಂಬ ಮನಸ್ಸಿಗೆ ನಾಟಿದಂಥ ಕತೆ, ಭಕ್ತಿಯ ಕತೆ, ಕೃಷ್ಣನ ಕಥೆಯನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ಒಬ್ಬ ಹಾಲು ಮಾರುವ ಹೆಣ್ಮಗಳು, ತಾಯಿ, ಸಣ್ಣ ಕುಟುಂಬ, 2 ಮಕ್ಕಳು. ಈಕೆ ಹಾಲನ್ನು ತೆಗೆದುಕೊಂಡು ಪಕ್ಕದ ಊರಿಗೆ ಹೋಗಿ ಹಾಲು ಮಾರಿ ಬರ್ತಾ ಇರ್ತಾಳೆ. ಹಾಗೆ ಹೋಗಲಿಕ್ಕೆ ಆಕೆ ಮಧ್ಯೆ ಒಂದು ನದಿ ಬರ್ತಾ ಊರಿನ ಮಧ್ಯೆ ದಾಟಿಕೊಂಡು ಹೋಗಬೇಕು. ಡೋಣಿಯಲ್ಲಿ ತೆಪ್ಪದಲ್ಲಿ ಡೋಣದಲ್ಲಿ ಕೂತ್ಕೊಂಡು ಅಂಬಿಗ ಆಕೆಯನ್ನು ಆ ಕಡೆ ಬಿಡ್ತಾನೆ. ಆಕೆ ಅಲ್ಲೆಲ್ಲ ಹಾಲು ಕೊಟ್ಟು ಮತ್ತೆ ವಾಪಸ್ ತನ್ನ ಮನೆಗೆ ಬರ್ತಾ ಇರ್ತಾಳೆ. ದಿನ ಹೋಗೋದು, ದಿನ ಬರೋದು, ಮನೆ ನಡೀತಾ ಇರ್ತದೆ. ಹೀಗೆ ನದಿಯನ್ನು ದಾಟಿಕೊಂಡು ಹಾಲು ಕೊಡುವ ಊರಿಗೆ ಹೋಗುವಾಗ ಒಂದು ದಿವಸ ಮರದ ಕೆಳಗಡೆ ಒಬ್ಬ ಸಾಧು ಕೂತು ಸತ್ಸಂಗವನ್ನು ಮಾಡ್ತಿರ್ತಾನೆ, ಉಪನ್ಯಾಸ ಕೊಡ್ತಿರ್ತಾನೆ. ಆತ ಭಕ್ತಿಯ ಬಗ್ಗೆ ಹೇಳ್ತಾ ಇರ್ತಾನೆ. ನಮ್ಮಲ್ಲಿ ಅನನ್ಯವಾದಂಥ ಭಕ್ತಿ ಇದ್ದರೆ, ನಮ್ಮಲ್ಲಿ ಶ್ರದ್ಧೆ ಇದ್ದರೆ ದೇವರು ಭವಸಾಗರವನ್ನು ತಂತಾನೇ ದಾಟಿಸ್ತಾನೆ. ನಾವೇನೂ ಕಷ್ಟಪಡಬೇಕಲ್ಲ. ದೇವರೇ ನೀನೇ ನನ್ನ ದಾಟಿಸು ಅಂತ ಆತನಿಗೆ ಹೇಳಿಬಿಟ್ರೆ, ದೇವರು ನಮ್ಮಲ್ಲಿ ಅನನ್ಯವಾದಂಥ ಭಕ್ತಿ ಇರಬೇಕು, ಉತ್ಕಟವಾದಂಥ ಭಕ್ತಿ ಇರಬೇಕು. ಇದ್ದರೆ ದೇವರು ಈ ಭವಸಾಗರದಿಂದ ನಮ್ಮನ್ನು ದಾಟಿಸ್ತಾನೆ ಅಂತ ಒಂದು ಮಾತು ಹೇಳಿದ್ದನ್ನು ಈಕೆ ಕೇಳಿಸ್ಕೊಂಡ್ಬಿಡ್ತಾಳೆ.
ಕೇಳಿಸ್ಕೊತಾಳೆ, ಯಥಾ ಪ್ರಕಾರ ಹಾಲು ಕೊಡ್ತಾಳೆ, ವಾಪಸ್ ಊರಿಗೆ ಬರ್ತಾಳೆ, ಮತ್ತು ಮಾರನೇ ದಿವಸ ಹೋಗ್ತಾಳೆ. ಪ್ರತಿ ದಿವಸ ಹೀಗೆ ಹೋಗುವಾಗ ಸಾಧು ಮಹಾರಾಜನ ಸತ್ಸಂಗವನ್ನು ಸ್ವಲ್ಪ ಒಂದು 2 ನಿಮಿಷ 5 ನಿಮಿಷ ಕೇಳ್ಕೊಂಡು ಹೋಗ್ತಿರ್ತಾಳೆ. ಒಂದು ದಿವಸ ಹಿಂಗೆ ವಾಪಸ್ ಹೋಗಬೇಕು, ತಡ ಆಗಿರುತ್ತೆ, ಬಂದು ನದಿ ದಂಡೆ ಮೇಲೆ ಬರ್ತಾಳೆ. ಅಂಬಿಗ ಇಲ್ವೇ ಇಲ್ಲ, ತೆಪ್ಪದಲ್ಲಿ ಈಕೆ ದೋಣಿಯಲ್ಲಿ ಆ ಕಡೆ ಹೋಗಬೇಕು. ದೋಣಿಯವನಿಗೆ ನಾವಿಕ ಇಲ್ವೇ ಇಲ್ಲ, ಏನು ಮಾಡೋದೀಗ? ಸಾಧುವಿನ ಮಾತು ಕೇಳಿಸ್ತು. ಏನಂತ? ಅನನ್ಯವಾದ ಭಕ್ತಿ ಇದ್ದರೆ ದೇವರು ಸಾಗರವನ್ನು ದಾಟಿಸ್ತಾನೆ. ದೇವರಲ್ಲಿ ಕೇಳ್ಕೊತಾರೆ, ಕೃಷ್ಣ ಪರಮಾತ್ಮ, ಅಂಬಿಗ ಇಲ್ಲ, ನನ್ನ ಮಕ್ಕಳು ಹಸಿಕೊಂಡು ಕೂತಿದ್ದಾರೆ, ದಯವಿಟ್ಟು ನನ್ನನ್ನು ಈ ನದಿಯನ್ನು ದಾಟಿಸುವಂತ ನೇರವಾಗಿ ನದಿಗೆ ಕಾಲಿಡ್ತಾಳೆ. ನಡ್ಕೊಂಡು ಹೋಗ್ತಾಳೆ, ಲೀಲಾಜಾಲವಾಗಿ ಆ ಕಡೆ ಹೋಗ್ತಾಳೆ. ಆಕೆಗೇನು ಆಶ್ಚರ್ಯ ಆಗಲ್ಲ, ಹೇಳಿದ್ರಲ್ಲ ಸಾಧುಗಳು, ಆಕೆಗೆ ಚಮತ್ಕಾರ ಅನಿಸೋದಿಲ್ಲ. ಅವರು ಹೇಳಿದ್ದಾರೆ ಏನಂತ? ನಿನ್ನಲ್ಲಿ ಅನನ್ಯವಾದ ಭಕ್ತಿ ಇದ್ದರೆ ದೇವರು ನಿನ್ನನ್ನು ಸಾಗರವನ್ನು ದಾಟಿಸ್ತಾನೆ. ನಾನು ನದಿ ಕೇಳಿರೋದು, ಸಾಗರ ಇಲ್ಲಿ ನದಿ ದಾಟಿದ್ನಲ್ಲ. ಹೋದ್ಲು, ಮನೆಗೆ ಹೋದ್ಲು. ಆಕೆಗೇನು ವಿಶೇಷ ಅನ್ನಿಸ್ಲಿಲ್ಲ, ಅಡುಗೆ ಮಾಡಿ ಹಾಕಿದ್ಲು. ಈಗ ದಿನ ಬರೋದು ನಡ್ಕೊಂಡೇ ಹೋಗ್ತಾಯಿದ್ಲು, ನಡ್ಕೊಂಡೇ ಬರ್ತದೆ. ನದಿನಲ್ಲಿ ಅಂಬಿಗನೂ ಇಲ್ಲ, ಏನಿಲ್ಲ. ಈಕೆಗೆ ದೇವರು ಭವಸಾಗರವನ್ನು ದಾಟಿಸ್ತಾನೆ ಅಂತ ಈಕೆಗೆ ಒಂದು ದಿವಸ ಅನ್ನಿಸ್ತು, ನನಗೆ ಇಂಥ ಒಂದು ಒಳ್ಳೆ ಸತ್ಸಂಗ ಮಾಡಿದಂಥ ಸಾಧು ಮಹಾರಾಜಿಗೆ ಒಂದು ದಿವಸ ಊಟಕ್ಕೆ ಹಾಕಬೇಕು, ಮನೆಗೆ ಊಟಕ್ಕೆ ಕರೆಯೋಣ. ಹೋದ್ಲು, ಉದ್ದಂಡ ನಮಸ್ಕಾರ ಮಾಡಿದ್ಲು. ಮಾಡಿ, ಗುರುಗಳೇ, ಏನು ನಮ್ಮ ಮನೆಗೆ ಇವತ್ತು ನೀವು ಪ್ರಸಾದಕ್ಕೆ ಬರಬೇಕು. ಯಾಕಮ್ಮ? ಇಲ್ಲ, ನಿಮ್ಮಿಂದ ನಾನು ಬಹಳಷ್ಟು ಜೀವನದಲ್ಲಿ ಪಾಠವನ್ನು ಕಲಿತಿದ್ದೇನೆ. ನಿಮಗೆ ನಾನು ಗುರುದಕ್ಷಿಣೆ ಏನು ಕೊಡೋಕ್ಕಾಗಲ್ಲ, ನಾನು ನಿಮಗೊಂದು ಊಟಕ್ಕೆ ಹಾಕ್ಬೇಕು ನಾನು. ಆಯಿತು, ಬರ್ತೇನೆ ನಿನ್ನ ಜೊತೆ. ಈಕೆ ಹೋದ್ಲು, ಹಾಲು ಕೊಟ್ಟಲು. ವಾಪಸ್ ಸಾಧು ಮಹಾರಾಜರು ಕುಟೀರದ ಹತ್ರ ಬಂದಳು. ಅವ್ರು ಕರ್ಕೊಂಡು ಬಂದರು, ನದಿಯ ದಂಡಿಗೆ ಬಂದರು. ನೋಡ್ತಾರೆ, ಅಂಬಿಗ ಇಲ್ಲ. ಸಾಧುಗಳು ಬನ್ನಿ ಹೊರಡೋಣ ಅಂದ್ಲು. ತಾಯಿ, ಹಾಲು ಮಾರುವ ತಾಯಿ. ಅಂಬಿಗನೇ ಇಲ್ಲ, ನಾವಿಕ ಇಲ್ಲದೆ ನಾವೆಂಗೆ ಹೋಗೋಕ್ಕಾಗತ್ತೆ, ನನಗೆ ಈಜು ಬರಲ್ಲ. ಬರಲಿ, ಅವನು ಬಂದಮೇಲೆ ಹೋಗೋಣ. ಅವನು ಯಾಕೆ ಬೇಕು, ಬನ್ನಿ ಹೋಗೋಣ, ಬನ್ನಿ. ನೀವೇ ಹೇಳಿಲ್ವಾ? ಉತ್ಕಟವಾದ ಭಕ್ತಿ ಇದ್ದರೆ, ಶ್ರದ್ಧೆ ಇದ್ದರೆ, ಅನನ್ಯವಾದಂಥ ಶ್ರದ್ಧೆ ಇದ್ದರೆ ದಾಟ್ಕೊಂಡು ಹೋಗ್ಬೋದು ಅಂತ ನೀವೇ ಹೇಳಿರಿ. ದಡ 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 ನಡ್ಕೊಂಡು ಆ ಕಡೆ ಹೋದ್ಲು. ಇದು ಸಾಧು ದಿಕ್ಕಾಪಾಲಾಗ್ಬಿಟ್ರು, ನಿಬ್ಬೆರಗಾಗ್ಬಿಟ್ರು. ಏನಿದು? ಅಲ್ಲಿಂದನೇ ನತಮಸ್ತಕರಾಗ್ಬಿಟ್ರು ಆಕೆಗೆ. ತಾಯೇ, ನಾನು ಪ್ರವಚನ ಮಾಡಬಲ್ಲೆ, ಉಪನ್ಯಾಸ ಮಾಡಬಲ್ಲೆ, ಆದರೆ ಅನನ್ಯವಾದ ಭಕ್ತಿಯನ್ನು ಎದೆಯೊಳಗೆ ಇಳಿಸಿಕೊಂಡು ಕೃಷ್ಣ ಪರಮಾತ್ಮನಿಂದ ನೀನು ಸಾಕ್ಷಾತ್ಕಾರಗೊಂಡ ಹೆಣ್ಮಗಳು, ನಿನಗಿಂತ ಶ್ರೇಷ್ಠರು ಯಾರಿಲ್ಲ ಅಂತೇಳಿ ಬುದ್ಧ ನಮಸ್ಕಾರ ಮಾಡಿದರು. ನಮ್ಮ ಜೀವನದಲ್ಲಿ ಭಕ್ತಿಯೊಂದೇ ನಮ್ಮನ್ನು ಕಾಪಾಡೋದು, ಅದರ ಅರಿವೇ ನಮಗಿಲ್ಲ, ಅದು ಬೇಸರ ಆಗೋದು. ಮತ್ತೆ ನಾಳೆ ಸಿಗ್ತೀರಿ ಸೋಮವಾರ. ಭಾನುವಾರವನ್ನು ಉಲ್ಲಾಸವಾಗಿ ಕಳೀರಿ. ಕೃಷ್ಣ ನಮ್ಮ ಜೊತೆ ಇದನ್ನು ಯಾಕೆ ಹೆದರ್ತೀರಿ? ನಮಸ್ಕಾರ.